ಈಗ ಕೊನೆಯ 3 ರಾಶಿಯ ಫಲಾಫಲ ಇಡೀ ವಾರ ಹೇಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಶಾಸ್ತ್ರಿಗಳೇ ತಿಳಿಸ್ಕೊಡೋದಾರ. ಮಕರ ರಾಶಿ ನೋಡ್ತೀವಿ. ಮಕರ ರಾಶಿಯವರಿಗೆ ವಾರದ ಆದಿಯಲ್ಲಿ ಹೇಗಿದೆಯಪ್ಪ? ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಜಾಣ್ಮೆ ಇದೆ, ಅಧಿಕಾರಿಗಳಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆಗಳು ಉಂಟಾಗ್ತಕ್ಕಂಥದ್ದು, ಕುಟುಂಬದಲ್ಲಿ ಹಣಕಾಸಿನ ಘರ್ಷಣೆ, ದಾಂಪತ್ಯದಲ್ಲಿ ಅನ್ಯೋನ್ಯತೆ ಚೆನ್ನಾಗಿದೆ, ವ್ಯಾಪಾರಿಗಳಿಗೂ ಚೆನ್ನಾಗಿದೆ, ಜಲ ಸಂಬಂಧಿ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ, ಸಿಹಿ ಪದಾರ್ಥದ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಗುರು ಸಿಹಿಕಾರಕ, ಹೀಗಾಗಿ ಸಿಹಿ ಕ್ಷೇತ್ರದ ಯಾವ್ಯಾವ ವ್ಯಾಪಾರ ಕ್ಷೇತ್ರಗಳಿದ್ದಾವೋ ಅಲ್ಲೆಲ್ಲ ತುಂಬ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಮತ್ತು ಹಣ್ಣಿನ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ, ಇದೆಲ್ಲ ಚೆನ್ನಾಗಿದೆ. ಕೆಲಸದಲ್ಲೂ ಚೆನ್ನಾಗಿದೆ, ಆದರೆ ಸ್ವಲ್ಪ ಒತ್ತಡವಿದೆ. ಕರ್ಮಸ್ಥಾನದಲ್ಲಿ ಅಲ್ಲಿ ಅಷ್ಟಮಾಧಿಪತಿ ರವಿ ಇದ್ದಾನೆ, ಈ ಕಾರಣದಿಂದಾಗಿ ಸ್ವಲ್ಪ ವರ್ಕ್ ಪ್ರೆಷರ್ ಇರ್ತದೆ. ಆ ರೀತಿಯ ಒಂದು ಹಬ್ಬದ ವಾತಾವರಣದಲ್ಲೂ ನೀವು ಕೆಲಸ ಮಾಡಬೇಕಾದ ಪರಿಸ್ಥಿತಿ ಅಥವಾ ಜವಾಬ್ದಾರಿ ಹೆಚ್ಚಾಗ್ತಕ್ಕಂಥದ್ದು ಈ ರೀತಿಯದ್ದು ಸ್ವಲ್ಪ ತೊಡಕಿದೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ ಅದು ಇದ್ದೇ ಇದೆ, ಸಹಜವಾಗಿ ಗುರುವಿನಿಂದ ಚೆನ್ನಾಗಿದೆ. ಆದರೆ ಸ್ತ್ರೀಯರಿಗೆ ಸ್ವಲ್ಪ ಈ ಪೂಜೆ ಪುನಸ್ಕಾರ ಇಂಥವುಗಳಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ ಆಗುತ್ತೆ. ಕಾರಣ ಚಂದ್ರ ಶುಕ್ರ ಇಬ್ಬರು ಬಲಹೀನರಾಗಿ ಭಾಗ್ಯದಲ್ಲಿ ಸಂಚರಿಸ್ತಾರೆ. ಈ ಕಾರಣದಿಂದಾಗಿ ಪ್ರಾರಂಭದಲ್ಲಿ ಆಲಸ್ಯ ಇರುತ್ತೆ, ಆಮೇಲೆ ಸರಿ ಹೋಗುತ್ತೆ. ಇನ್ನು ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಮಕರ ರಾಶಿಯವರಿಗೆ ವೃತ್ತಿಯಲ್ಲಿ ಸ್ತ್ರೀಯರಿಗೆ ಹೆಚ್ಚಿನ ತೊಂದರೆಗಳು ಉಂಟಾಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಲಾಭ ಚೆನ್ನಾಗೇ ಇದೆ, ಹಿರಿಯರಿಂದ ಸ್ವಲ್ಪ ಮಟ್ಟಿಗೆ ಸಹಕಾರ ಕಾಣ್ತಿರೋದ್ರಲ್ಲಿ ಏನು ಸಂಶಯ ಇಲ್ಲ. ವಿದೇಶ ಸಂಪರ್ಕಗಳು, ವಿದೇಶ ವಹಿವಾಟಿನ ಅನುಕೂಲಗಳು ಈ ರೀತಿಯಲ್ಲಿ ಅನುಕೂಲ ಆಗ್ತಕ್ಕಂತಹ ಸಾಧ್ಯತೆ ಚೆನ್ನಾಗಿದೆ. ಕುಟುಂಬದಲ್ಲಿ ಸ್ವಲ್ಪ ಘರ್ಷಣೆಗಳು, ಆಹಾರ ವ್ಯತ್ಯಾಸ ಇದು ಬಹಳ ಮುಖ್ಯವಾಗಿ ಎಚ್ಚರ ವಹಿಸಬೇಕು. ಆಹಾರದಲ್ಲಿ ಸ್ವಲ್ಪ ತೊಡಕುಗಳು, ವಿಷ ಆಹಾರ ಅಂದರೆ ಫುಡ್ ಪಾಯ್ಸನ್ ಅಂತೀವಲ್ಲ, ಆ ರೀತಿಯ ತೊಂದರೆಗಳಾಗುವ ಸಾಧ್ಯತೆ ಹೆಚ್ಚಾಗಿದೆ. ಸ್ವಲ್ಪ ಆಹಾರದ ಕಡೆ ಗಮನ ತೆಗೆದುಕೊಳ್ಳಿ. ಮತ್ತು ಕುಟುಂಬದಲ್ಲಿ ಘರ್ಷಣೆಗಳು ಹಾಗೆ ಮನೆಗೆ ಬಂದಿರತಕ್ಕಂಥವ್ರ ಜೊತೆಗೆ ಅಥವಾ ಕುಟುಂಬದ ಸದಸ್ಯರ ಜೊತೆಗೆ ಸ್ವಲ್ಪ ತೊಡಕುಗಳಾಗ್ತಕ್ಕಂಥ ಸಾಧ್ಯತೆ ಇದೆ. ಕಾನೂನಾತ್ಮಕವಾಗಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಪ್ರಾರ್ಥನೆಗೇನಪ್ಪ ಮಕರ ರಾಶಿಯವರಿಗೆ ಅಂತಂದರೆ, ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ ಅವರೇ ಈ ಧಾನ್ಯವನ್ನು ದಾನ ಮಾಡಿದ್ರೆ ತುಂಬ ಒಳ್ಳೆಯದು. ಹೆಣ್ಮಕ್ಳಿಗೆ ಒಂದು ವಿಶೇಷ ಬಲ ಬರುತ್ತೆ, ತಪ್ಪದೆ ಮಾಡಿ. ಇನ್ನು ಕುಂಭರಾಶಿಗೆ ಹೋಗೋಣ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ತಂದೆ ಮಕ್ಕಳು ಸ್ವಲ್ಪ ಘರ್ಷಣೆಗಳು ಬರೋ ಸಾಧ್ಯತೆ ಇದೆ. ಹಬ್ಬದ ವಾತಾವರಣ ಹುಷಾರು, ಸಾಲ ವಾಪಸ್ಸಾಗುತ್ತೆ, ಕುಟುಂಬದಲ್ಲಿ ಹಿರಿಯರ ಸಹಕಾರ ಸಿಗುತ್ತೆ. ಸ್ವಲ್ಪ ಚೆನ್ನಾಗಿದೆ, ಸ್ವಲ್ಪ ಅನಾನುಕೂಲವಾಗಿದೆ, ಮಿಶ್ರವಾಗಿದೆ ಈ ವಾರದ ಆದಿ ನಿಮ್ಮ ಪಾಲಿಗೆ. ಮುಖ್ಯವಾಗಿ ಆರೋಗ್ಯದ ಸ್ವಲ್ಪ ಏರುಪೇರು ಆಗ್ತಕ್ಕಂಥದ್ದು, ತಲೆ ಭಾಗದಲ್ಲಿ ತೊಂದರೆ, ತಲೆನೋವು, ತಲೆ ಸಿಡಿತ ಈ ರೀತಿಯ ಒಂದು ಶಿರೋಬಾಧೆಗೆ ಒಳಗಾಗುವ ಸಾಧ್ಯತೆ ಇದೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ. ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳಿ, ತಲೆನೋವು ಬಂದಾಗ ಹೋಗುತ್ತೆ. ಇನ್ನು ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ವೃತ್ತಿಯಲ್ಲಿ ಸ್ತ್ರೀಯರಿಗೆ ಸ್ವಲ್ಪ ತಕರಾರುಗಳು, ಸ್ತ್ರೀಯರ ಆರೋಗ್ಯ ವ್ಯತ್ಯಾಸ ಆಗ್ತಕ್ಕಂಥದ್ದು, ಕೌಶಲ್ಯ ಪ್ರದರ್ಶನ, ಅಸಮಾಧಾನ, ವೃತ್ತಿಯಲ್ಲಿ ಸಣ್ಣ ಪುಟ್ಟ ತಗಾದೆಗಳು ಬರ್ತಕ್ಕಂಥದ್ದು ಸ್ವಲ್ಪ ತೊಡಕೆ ಇದೆ. ತುಂಬ ಚೆನ್ನಾಗಿದೆ ಅಂತ ಏನು ಹೇಳಲ್ಲ ಈ ವಾರದಲ್ಲಿ. ಯಾಕೆಂದರೆ ಮುಖ್ಯವಾಗಿ ಷಷ್ಠಾಧಿಪತಿ ಕರ್ಮಸ್ಥಾನದಲ್ಲಿ ಸಂಚರಿಸಿದ್ರೆ ಕೆಲಸ ಕಾರ್ಯಗಳಲ್ಲಿ ಅಷ್ಟು ಬಲ ಕಾಣಲಿಕ್ಕಾಗಲ್ಲ. ಅಲ್ಲೇನೋ ವಿರೋಧಗಳು, ತಕರಾರುಗಳು, ವೈಷಮ್ಯಗಳು, ಜಗಳಗಳು, ಅವುಗಳನ್ನು ನಿಭಾಯಿಸೋದು, ಇದು ಸಂದರ್ಭ ನಿಮ್ಮನ್ನು ಸ್ವಲ್ಪ ಕಿರಿಕಿರಿ ಮಾಡುವ ಸಾಧ್ಯತೆ ಹೆಚ್ಚಾಗಿರ್ತದೆ. ಹೀಗಾಗಿ ವಾರದ ಅಂತ್ಯದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಪ್ರಾರ್ಥನೆಗೆ ವಿಷ್ಣು ಸನ್ನಿಧಾನಕ್ಕೆ ತುಳಸಿ ಸಮರ್ಪಣೆ ಮಾಡಿ, ತುಳಸಿ ಅರ್ಚನೆ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ನರಸಿಂಹಸ್ವಾಮಿಗೆ ತುಳಸಿ ಕೊಟ್ಟು ಬನ್ನಿ, ಇದು ಇನ್ನೂ ಸ್ವಲ್ಪ ಹೆಚ್ಚಿನ ಬಲವನ್ನು ತಂದುಕೊಡುತ್ತೆ. ಇನ್ನು ಮೀನರಾಶಿಗೆ ಹೋಗೋಣ. ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ವಿಶೇಷ ಬೆಳವಣಿಗೆ ಚೆನ್ನಾಗಿದೆ, ಮಕ್ಕಳಿಂದ ವಿಶೇಷ ಸಹಕಾರ ಸಿಗುತ್ತೆ, ಬುದ್ಧಿ ಚುರುಕಾಗಿರ್ತದೆ, ದಾಂಪತ್ಯದಲ್ಲಿ ಸ್ವಲ್ಪ ಅಸಮಾಧಾನ, ಅಧ್ಯಯನ ಸಂಶೋಧನೆಗಳಲ್ಲಿ ಆಸಕ್ತಿ ಚೆನ್ನಾಗಿರ್ತದೆ. ಹಬ್ಬದ ವಾತಾವರಣ ಇರೋದರಿಂದ ಮನೆಯಲ್ಲಿ ದಾಂಪತ್ಯದ ಸ್ವಲ್ಪ ಕಿರಿಕಿರಿ, ಅಸಮಾಧಾನ, ಹೆಣ್ಮಕ್ಳು ಮುನಿಸ್ಕೊಂಡ್ಬಿಡ್ತಕ್ಕಂಥದ್ದು, ಈ ರೀತಿಯ ಮನಸ್ಸಿಗೆ ಬೇಸರ ಮಾಡ್ಕೊಳ್ತಕ್ಕಂಥದ್ದು, ಈ ರೀತಿಯ ವಾತಾವರಣ ಇದೆ. ಅದು ಅಷ್ಟಮಾಧಿಪತಿ ಶುಕ್ರನ ಜೊತೆಗೆ ಚಂದ್ರ ಸೇರಿದಾಗ ಹೆಣ್ಮಕ್ಕಳಿಗೆ ಕೆಲಸದ ಹೊರೆ ಜಾಸ್ತಿ ಆಗುತ್ತೆ, ಬಾಂಧವ್ಯಗಳು ಬೇಡ ಅನಿಸುತ್ತೆ, ಮನಸ್ಸಿಗೆ ಕಿರಿಕಿರಿ, ಏಕಾಂಗಿತನ ಬೇಕು, ಈ ರೀತಿಯ ಒಂದು ವಾತಾವರಣ ಉಂಟಾಗುತ್ತೆ. ವಾರದ ಆದಿಯಲ್ಲಿ ಸಮಾಧಾನ ಬೇಕಾಗುತ್ತೆ, ಅಮ್ಮನವರ ಪ್ರಾರ್ಥನೆ ಮಾಡಬೇಕಾಗುತ್ತೆ, ಅದರಿಂದ ಸ್ವಲ್ಪ ಬಲ ಬರುತ್ತೆ. ಇನ್ನು ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಮೀನರಾಶಿಯವರಿಗೆ ತಂದೆ ಮಕ್ಕಳ ಸ್ವಲ್ಪ ಮನಸ್ತಾಪ ಇದೆ, ದಾಂಪತ್ಯದಲ್ಲಿ ಅಷ್ಟಕ್ಕಷ್ಟೇ ಸಮಾಧಾನ, ಇನ್ನೂ ಅಷ್ಟು ಸಮೃದ್ಧವಾದ ಸಮಾಧಾನ ಸಿಗೋದಿಲ್ಲ, ಭಿನ್ನಾಭಿಪ್ರಾಯಗಳಿದ್ದೇ ಇದೆ. ಅಲ್ಲಿ ಕಾರಣ ಅಷ್ಟಮದಲ್ಲೂ ಮಾಂದಿ ಸಂಚರಿಸ್ತಾನೆ ಮತ್ತು ಭಾಗ್ಯಸ್ಥಾನದಲ್ಲೂ ಮಾಂದಿಯ ಸಂಚಾರವಾಗುತ್ತೆ. ಹೀಗಾಗಿ ಎಲ್ಲ ಶ್ರದ್ಧೆನೇ ಹೊರಟೋಗ್ಬಿಡುತ್ತೆ. ಹಬ್ಬ ಇದೆ, ಆದರೆ ಯಾವ ಕೆಲಸ ಮಾಡಲಿಕ್ಕೂ ಮನಸ್ಸಿಲ್ಲ, ಪೂಜೆ ಮಾಡೋಕ್ಕೂ ಮನಸ್ಸಿಲ್ಲ, ದೀಪ ಹಚ್ಚೋಣ ಯಾಕೋ ಬೇಡ, ಈ ರೀತಿಯ ಒಂದು ವಾತಾವರಣ. ಏನಪ್ಪ ಅಂದರೆ ಪಂಚಮದ ಗುರು ಮಕ್ಕಳ ಸಹಕಾರ, ಮಕ್ಕಳನ್ನ ನೋಡಿಕೊಂಡು ಎಲ್ಲ ಮನಸ್ಸಿನ ನೋವನ್ನು ಪಕ್ಕಕ್ಕಿಟ್ಟು ಮುಂದುವರಿಯೋಣ ಅಂತ ಅನಿಸುತ್ತೆ. ಆ ರೀತಿಯ ಒಂದು ಭಾವನೆ ಉಂಟಾಗುತ್ತೆ, ಆ ರೀತಿಯಲ್ಲೇ ಇದೆ. ಪ್ರಾರ್ಥನೆಗೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ,
ಲಲಿತಾ ಸಹಸ್ರನಾಮವನ್ನು ಹೇಳ್ಕೊಳ್ಳಿ. ಹೆಣ್ಮಕ್ಕಳಿಗೆ ಇವು ಎರಡೇ ವಿಶೇಷವಾದ ಬಲ. ಇದರಿಂದ ಹಬ್ಬ ಕಳೆಗಟ್ಟುತ್ತೆ, ಯೋಚನೆ ಮಾಡಬೇಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.